ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ 20ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ಶ್ಲೋಕ. ಸೂತ ಉವಾಚ ತತ್ರ ಭಗವಾನ್ ವ್ಯಾಸಪುತ್ರೋ ಯದೃಚ್ಛಯಾಗಾಮಠಮಾನೋನಪೇಕ್ಷಃ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟಃ ವೃತಶ್ಚ ಬಾಲೈರವಧೂತವೇಷಃ. ಹಿಂದೆ ನೋಡಿದಂತೆ ಪರೀಕ್ಷಿತ ರಾಜ ಪ್ರಾಯೋಪವೇಶಕ್ಕೆ ಅಂತ ಗಂಗಾ ತೀರದಲ್ಲಿ ಕುಳಿತಿದ್ದಾರೆ. ಅಲ್ಲಿ ಅನೇಕ ಋಷಿಗಳು ಬಂದಿದ್ದಾರೆ ಅಂತ ನಾವು ನೋಡಿದ್ದೀವಿ. ಆಗ ಪರೀಕ್ಷಿತ ಮುನಿಭಿಶ್ಚ ಸ್ಥಿತಂ ತತ್ರ, ಎಲ್ಲಿ ಪರೀಕ್ಷಿತ ರಾಜ ಮುನಿಗಳ ಜೊತೆಗೆ ಇದ್ದರೋ ಗಂಗಾ ತೀರದಲ್ಲಿ, ಆ ಸ್ಥಾನಕ್ಕೆ ಭಗವಾನ್ ಪೂಜ್ಯರಾದ ವ್ಯಾಸಪುತ್ರ, ವೇದವ್ಯಾಸರ ಮಗನಾದ ಶುಕಾಚಾರ್ಯರು ಅಲ್ಲಿ ಬಂದರು ಅಂತ ಹೇಳ್ತಾರೆ. ರುದ್ರದೇವರ ಅವತಾರ. ಒಂದು ರುದ್ರದೇವರ ಅವತಾರ ನಾವು ನೋಡೋದು ಮಹಾಭಾರತದಲ್ಲಿ ಅಶ್ವತ್ಥಾಮರು ರುದ್ರದೇವರ ಅವತಾರ. ಆದರೆ ಅವರು ಕೌರವರ ಕಡೆ ಸೇರಿ ದುರ್ಯೋಧನನಿಗೆ ಸಪೋರ್ಟ್ ಮಾಡ್ತಾ ಕೆಲಸಗಳನ್ನು ಮಾಡಿದರು ಅಂತ ನಾವು ನೋಡ್ತೀವಿ. ಆದರೆ ಶುಕಾಚಾರ್ಯರು ವೇದವ್ಯಾಸರ ಮಗನಾಗಿ ಅವತರಿಸಿ ಪರೀಕ್ಷಿತ ರಾಜನ, ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ರಾಜನ, ನೋಡಿ, ಅಶ್ವತ್ಥಾಮರು ಇದೇ ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ಬ್ರಹ್ಮಾಸ್ತ್ರವನ್ನು ಬಿಟ್ಟರು. ಪರಮಾತ್ಮ ಶ್ರೀಕೃಷ್ಣ ಕಾಪಾಡಿದ. ಇದು ಎಷ್ಟೇ ಅನುಗ್ರಹ ನೋಡಿ ಪಾಂಡವರ ಮೇಲೆ. ಅರ್ಜುನನನ್ನು ಎಷ್ಟು ಬಾರಿ ಕಾಪಾಡಿದ್ದಾನೆ ಕೃಷ್ಣ, ಅದೇ ಥರ ಅವರ ಮೊಮ್ಮಗ ಪರೀಕ್ಷಿತ ರಾಜನನ್ನು ಕೂಡ ಕಾಪಾಡಿದ್ದಾನೆ ನೋಡಿ. ಪ್ರತಿಯೊಬ್ಬರನ್ನು ಕ್ಷಣ ಕ್ಷಣದಲ್ಲೂ ಕಾಪಾಡೋದು ಪರಮಾತ್ಮನೇ. ಆ ಎಚ್ಚರ ನಮಗಿರಬೇಕು. ಆದರೆ ಇಲ್ಲಿ ವಿಶಿಷ್ಟ ಅಂದರೆ ಸಂಹಾರಕರ್ತೃ ಅಂತ ಪ್ರಸಿದ್ಧ ರುದ್ರದೇವರು. ಸಂಹಾರ ಕ್ರಿಯೆ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಆಜ್ಞೆಯಂತೆ, ಪರಮಾತ್ಮನ ಪ್ರೇರಣೆಯಂತೆ, ಪರಮಾತ್ಮನ ಶಕ್ತಿಯಿಂದ ಪ್ರಳಯವನ್ನು, ಸಂಹಾರ ಕ್ರಿಯೆಯನ್ನು ಮಾಡತಕ್ಕವರು ರುದ್ರದೇವರು. ಆ ರುದ್ರದೇವರು ಒಂದು ಸಣ್ಣ ಮಗುವನ್ನು ಕೊಲ್ಲಿಕ್ಕಾಗಿಲ್ಲ ನೋಡಿ. ಗರ್ಭದಲ್ಲಿ ಇರುವ ಮಗುವನ್ನು ಕೊಲ್ಲಿಕ್ಕಾಗಿಲ್ಲ. ಪರೀಕ್ಷಿತ ರಾಜನನ್ನು ಸಂಹಾರ ಮಾಡಲಿಕ್ಕಾಗಲಿಲ್ಲ ನೋಡಿ. ಯಾಕೆ? ಪರಮಾತ್ಮನ ಇಚ್ಛೆ ಇಲ್ಲ. ಇದರಿಂದ ಒಂದು ಸ್ಪಷ್ಟ ಆಗ್ತದೆ ನೋಡಿ. ಯಾರು ಏನೇ ಮಾಡಬೇಕಾದರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕು. ಪರಮಾತ್ಮನ ಇಚ್ಛೆ ಇಲ್ಲದೆ ಯಾವ ಕ್ರಿಯೆಯೂ ಆಗೋದಿಲ್ಲ. ಇದು ಮನವರಿಕೆ ಆಗಬೇಕು ನಮಗೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ನುಂಗಾಕುವ ರುದ್ರದೇವರು ಒಂದು ಸಣ್ಣ ಮಗು ಪರೀಕ್ಷಿತ ರಾಜನನ್ನು ಸಂಹಾರ ಮಾಡಲಿಕ್ಕಾಗಲಿಲ್ಲ. ಯಾಕೆ? ಕೃಷ್ಣನ ದಯೆ ಪರೀಕ್ಷಿತನ ಮೇಲೆ ಇತ್ತು. ಅದರಿಂದ ಪಾಂಡವರ ಮೊಮ್ಮಗ ಸಜ್ಜೀವ, ಅದರಿಂದ ಪರಮಾತ್ಮ ಕಾಪಾಡಿದ. ಅದೇ ರುದ್ರದೇವರ ಮತ್ತೊಂದು ಅವತಾರ ಶುಕಾಚಾರ್ಯರು. ಆ ಪರೀಕ್ಷಿತ ರಾಜನನ್ನು ಉದ್ಧಾರ ಮಾಡಬೇಕು ಅಂತ, ಇದೇ ದೇವತೆಗಳಲ್ಲಿರುವ ವೈಶಿಷ್ಟ್ಯ ನೋಡಿ. ಒಂದು ರೂಪದಿಂದ, ಕಲಿಯಾವೇಶದಿಂದ ಏನೋ ತೊಡಕು ಆದರೂ ಕೂಡ ಮತ್ತೊಂದು ರೂಪದಿಂದ ದೇವತೆಗಳು ಪರಮಾತ್ಮನ ಸೇವೆಯನ್ನು ಮಾಡಿ ಹೇಗೆ ಪುಣ್ಯ ಸಂಪಾದನೆ ಮಾಡ್ಕೋತಾರೆ ನೋಡಿ. ರುದ್ರದೇವರೇ ಸಾಕ್ಷಿ. ಅಶ್ವತ್ಥಾಮರಾಗಿ ಕೃಷ್ಣನನ್ನು ಎದುರಾಕಿಕೊಂಡ್ರೆ ಶುಕಾಚಾರ್ಯರಾಗಿ ಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯದೃಚ್ಛಯ ಗಾಂ ಅಠಮಾನೋ ಅನಪೇಕ್ಷಃ. ಇಡೀ ಗ್ರಾಮ ತಿರುಗುವವರು, ಭೂಮಿಯನ್ನು ತಿರುಗುವವರು, ಯಾವ ಅಪೇಕ್ಷೆಯೂ ಇಲ್ಲ ಅವರು. ಶುಕಾಚಾರ್ಯರಿಗೆ ಯಾವ ಅಪೇಕ್ಷೆಯೂ ಇಲ್ಲ. ಅಲಕ್ಷ್ಯಲಿಂಗ, ಆಶ್ರಮಾದಿ ಲಿಂಗ. ಇವರು ಯಾವ ಆಶ್ರಮಕ್ಕೆ ಸಂಬಂಧಪಟ್ಟವರು, ಯಾವ ಗುರುತು ಗೊತ್ತಾಗಿಲ್ಲ.
ಏನೋ ಜನಿವಾರ ಇತ್ತು, ಯಜ್ಞೋಪವಿತ್ತು ಇತ್ತು, ಶಿಖಾ ಇತ್ತು, ಹಾಗೆಂದರೆ ಬ್ರಾಹ್ಮಣ ಅಂತ ಏನೋ ಹೇಳ್ಬೋದಾಯಿತು. ಯಾವುದೂ ಇಲ್ಲ. ಸನ್ಯಾಸಿಗಳವರು ಅಲಕ್ಷ್ಯ ಲಿಂಗ, ಯಾವ ಲಿಂಗವೂ ಗೊತ್ತಾಗಲ್ಲ. ನಿಜಲಾಭ ತುಷ್ಟ, ಪರಮಾತ್ಮನ ಅನುಗ್ರಹ ಒಂದೇ ಮುಖ್ಯ ಗುರಿಯಾಗಿ ಇಟ್ಟು ಸಂಚಾರ ಮಾಡತಕ್ಕವರು. ವೃತಶ್ಚ ಬಾಲೈಹಿ ಅವಧೂತ ವೇಷ, ಅವಧೂತ ವೇಷದಲ್ಲಿ ಇದ್ದರು. ಅವಧೂತ ವೇಷ ಅಂದರೆ ಮೈಯೆಲ್ಲ ಧೂಳು ಮೆತ್ತುಕೊಂಡು ದಿಗಂಬರರಾಗಿ ಇದ್ದರು ಅಂತ. ಅವರು ಸುತ್ತ ಮಕ್ಕಳಿದ್ದರಂತೆ, ಸಣ್ಣ ಸಣ್ಣ ಮಕ್ಕಳು. ಅವ್ರ ಮೇಲೆ ಕಲ್ಲು ಎಸೆಯೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಬಾಲಕರ ಚೇಷ್ಟೆ ಅದು. ತಂ ಜ್ಯೇಷ್ಠವರ್ಷಂ ಸುಕುಮಾರಪಾದ ಕರೋರು ಬಾಹ್ವಂ ಸ ಕಪೋಲಗಾತ್ರಂ ಚಾರ್ವಾರುಣಾಕ್ಷೋನ್ನ ಉನ್ನಸ ತುಲ್ಯಕರ್ಣಂ ಸುಭ್ರುವಾನನಂ ಕಂಬು ಸುಜಾತಕಂಠಂ ನಿಗೂಢಶತ್ರುಂ ಪೃಥುತುಂಗವಕ್ಷಸಂ ಆವರ್ತನಾಭಿಂ ಬಲಿವಲ್ಗುದೂರಂ ದಿಗಂಬರಂ ವಕ್ತ್ರ ವಿಕೀರ್ಣದೇಶಂ ಪ್ರಲಂಬಬಾಹುಂ ಸ್ವಮರೋತ್ತಮಾಭಂ ಶ್ಯಾಮಂ ಸದಾ ವೀಚ್ಯ ವಯೋ ಅಂಗಲಕ್ಷ್ಮ್ಯಾ ಸ್ತ್ರೀನಾಮನೋಜ್ಞಂ ರುಚಿತ ಸ್ಮಿತೇನ ಪ್ರತ್ಯುತ್ತಿತಾ ಮುನಯಶ್ಚಾಸನೇಭ್ಯಃ ತಲ್ಲಕ್ಷಣಜ್ಞಾಃ ಅಪಿಗೂಢವರ್ಚಸಂ. ಶುಕಾಚಾರ್ಯರು ಹೇಗಿದ್ದರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ತಂ ಜ್ಯೇಷ್ಠವರ್ಷಂ, 16 ವರ್ಷದವರಂತೆ ಇದ್ದರಂತೆ ಅವರು. 16 ವರ್ಷದ ಒಂದು ಹುಡುಗ ಹೇಗೆ ಇರ್ತಾರೋ ಆ ರೀತಿಯಾಗಿ ಇದ್ದರು. ಪಾದೌಚ ಕರೌಚ ಊರೂಚ ಬಾಹೂ ಚಾಂಸೌ ಕಪೋಲೌಚ ಗಾತ್ರಂ ತಾನಿ ತಥೋಕ್ತಾನಿ ಸುಕುಮಾರ ರೂಪಾನಿ ಕೋಮಲಾನಿ. ಅವರ ಕೈ ಕಾಲು ಎಲ್ಲವೂ ಕೂಡ ಕೋಮಲವಾಗಿ ಇತ್ತಂತೆ. ಸಣ್ಣ ಹುಡುಗರಿಗೆ ಹೇಗೆ ಮೃದುವಾಗಿ ಇರುತ್ತದೆ, ಕೋಮಲವಾಗಿ ಆ ರೀತಿಯಾಗಿ ಇತ್ತು ಅಂತ ಹೇಳ್ತಾರೆ. ಉನ್ನತವಾದ ಮೂಗು, ಉನ್ನತಾನಾಸ ಅಂತ ಬರೀತಾರೆ. ಲಂಬ, ದೀರ್ಘವಾದ ಭುಜಗಳು, ಕೈಗಳು ದೀರ್ಘವಾಗಿ ಇತ್ತಂತೆ. ವಿನಾತುಲ್ಯವು ಕರ್ಣೌ, ಶೋಭನವಾದ ಭ್ರೂಮಧ್ಯ. ಏವಂ ಭೂತಮಾನಂ ಯಸ್ಯಥಂ, ಕಂಬು ಶಂಖದಂತ, ಶಂಖದಲ್ಲಿ 3 ರೇಖೆ ಇರ್ತದೆ ನೋಡಿ, ಅದೇ ಥರ ಅವರ ಕಂಠದಲ್ಲೂ ಕೂಡ 3 ರೇಖೆಗಳು ಇದ್ದು ಸುಂದರವಾದ ಕಂಠ ಅಂತ ಹೇಳ್ತಾರೆ. ನಿಜಗೂಢ ಜತೃಂ ಪೃಥುತುಂಗ ವಕ್ಷಸಂ, ಎತ್ತರವಾದ ವಿಶಾಲವಾದ ಎದೆ, ಅಂದರೆ ನಿಗೂಢ ಜತೃ ಅಂದರೆ ಕಂಠಸ್ಯ ಅಧೋಭಾಗ, ಕುತ್ತಿಗೆಯ ಕೆಳಗಿನ ಭಾಗ ಮತ್ತು 2 ಭುಜಗಳು ಎದೆ ಹತ್ರ ಸೇರ್ತದೆ ನೋಡಿ, ಆ ಭಾಗವನ್ನು ಜತೃ ಎಂದು ಕರೀತಾರೆ. ಅದು ಹೇಗಿತ್ತು ಅಂದರೆ ಮಾಂಸೇನ ಪೀವರಂ, ಮಾಂಸದಿಂದ ತುಂಬಿ ಇತ್ತಂತೆ. ಪೃಥು ಮತ್ತು ವಿಶಾಲವಾದ ಎತ್ತರವಾದ ಎದೆ. ಆವರ್ತಃ ಪಯಸಾಂ ಭ್ರಮಣಂ ತದ್ವನ್ ನಿಮ್ರಹ ನಾಭಿ, ಆಳವಾದ ನಾಭಿ ವರ್ತುಲಾಕಾರದಲ್ಲಿ. ಖಾಭಿಹಿ ವಲ್ಗು ಸುಂದರಂ ಉದರಂ, ಸುಂದರವಾದ ಹೊಟ್ಟೆ. ತದ್ದಿಶಯೇವ ಅಂಬರಂ, ದಿಕ್ಕುಗಳೇ ಬಟ್ಟೆ ಅಂತ. ಅಂದರೆ ಏನರ್ಥ? ದಿಕ್ಕುಗಳೇ ಬಟ್ಟೆಯನ್ನಾಗಿ ಧರಿಸಿದವರು ಅಂತ ಅರ್ಥ, ದಿಗಂಬರರು ಅಂತ ಅರ್ಥ. ವಕ್ರಾಹ ವಿಕೀರ್ಣಾಹ ಕೇಶಃ, ಕೂದಲೆಲ್ಲ ವಕ್ರವಾಗಿ ಕುಟಿಲವಾಗಿ ಇತ್ತು ಅಂತ ಹೇಳ್ತಾರೆ. ಪ್ರಲಂಬವು ಬಾಹು, ದೀರ್ಘವಾದ ಬಾಹು. ಸ್ವಮರೇಷು ದೇವಶ್ರೇಷ್ಠೇಷು ಉತ್ತಮಃ ವ್ಯಾಸಃ ತದ್ವದಾಭಾ, ಸುಂದರವಾದ ಕಾಂತಿ, ದೇವತಾ ಕಾಂತಿ ಉಳ್ಳವರಾಗಿ ಶುಕಾಚಾರ್ಯರು ಕಂಗೊಳಿಸ್ತಾ ಇದ್ದರು ಅಂತ ಹೇಳ್ತಾರೆ. ಆಪೀಚ್ಯವಯ ಶ್ಯಾಮಂ, ಸ್ವಲ್ಪ ಕಪ್ಪು ಬಣ್ಣದವರಾಗಿ 16 ವರ್ಷ ತರುಣ. ಮತ್ತು ಲಕ್ಷ್ಮ್ಯಾ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ, ಮಂದಹಾಸದಿಂದ ಕೂಡಿದ ಮುಖ, ಸ್ತ್ರೀಯರನ್ನು ವಶಪಡಿಸುವ ಕಾಂತಿ, ಆ ರೀತಿಯಾಗಿ ಇದ್ದರು. ಪ್ರತ್ಯುತ್ತಿತ ಮುನಯಶ್ಚಾಸನೇಭ್ಯ, ಅಂತಹ ಶುಕಾಚಾರ್ಯರು ಬಂದ ಕೂಡಲೇ ಅಲ್ಲಿ ಸೇರಿದ್ದ ಅನೇಕ ಋಷಿ ಮುನಿಗಳು ಎದ್ದು ನಿಂತರಂತೆ. ಎದ್ದು ನಿಂತು ತಲ್ಲಕ್ಷಣಜ್ಞಾ ಅಪಿ ಗೂಢವರ್ಚಸಂ, ಇವರು ಶುಕಾಚಾರ್ಯರು ಅಂತ ಗುರ್ತಿಸೋದೇ ಕಷ್ಟ, ಆ ರೀತಿಯಾಗಿ ಇದ್ದರು. ರುದ್ರದೇವರ ಅವತಾರ ಯಾರಂತೂ ಗುರ್ತಿಸೋದು ಕಷ್ಟ, ಹಾಗಿತ್ತಂತೆ. ಆದರೆ ಅವರ ಪಾಠ ಕೇಳಿ ಅವರ ಜೊತೆಗೆ ಒಡನಾಟದಲ್ಲಿ ಇದ್ದ ಕೆಲವು ಋಷಿಗಳಿಗೆ ಪರಿಚಯ ಆಯಿತು, ಬಂದಿರೋದು ಶುಕಾಚಾರ್ಯರು ಹಾಗೆ ಅಂತ. ಅವರು ಎದ್ದು ನಿಂತು ಆಸನವನ್ನು ಕೊಟ್ಟರು ಅಂತ ಹೇಳ್ತಾರೆ.
ದೊಡ್ಡವರು ಬರುವಾಗ ಎಂತ ನಿಂತ್ಕೋಬೇಕು ಅಂತ. ಸ ವಿಷ್ಣುರಾತೋಥಿತಯ ಆಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತಥೋ ನಿವೃತ್ತಾ ಹ್ಯಬುಧಾ ಸ್ತ್ರಿಯೋರ್ಭಕಾಃ ಮಹಾಸನೆ ಸೋಪವಿವೇಶ ಪೂಜಿತಃ. ವಿಷ್ಣುರಾತಃ ಪರಮಾತ್ಮನಿಂದ ರಕ್ಷಿಸಲ್ಪಟ್ಟವನಾದ ಆ ಪರೀಕ್ಷಿತ ರಾಜ ಅತಿಥಯ ಆಗತಾಯ ತಸ್ಮೈ ಅತಿಥಿಯಾಗಿ ಬಂದಿರತಕ್ಕ ಆ ಶುಕಾಚಾರ್ಯರಿಗೆ ಸಪರ್ಯಾಂ ಶಿರಸಾ ಜಹಾರ ಎಲ್ಲ ಪೂಜೆಯನ್ನು ಅರ್ಘ್ಯಪಾದ್ಯಾದಿ ಎಲ್ಲವನ್ನು ಮಾಡಿದ ಅಂತ. ತಥೋ ನಿವೃತ್ತಾ ಯಬುಧಾ ಸ್ತ್ರೀಯ ಅರ್ಭಕಾಃ ಆಗ ಇವರು ಯಾರೋ ದೊಡ್ಡವರು ಅಂತ ಹೇಳಿ ಅವರು ಸುತ್ತ ಇದ್ದ ಮಕ್ಕಳು ಅವರೆಲ್ಲರೂ ಕೂಡ ದೂರ ಹೋದ್ರಂತ, ಪಕ್ಕಕ್ಕೆ ಸರಿದರು. ಮಹಾಸನೆ ಸೋಪವಿವೇಶ ಅವರು ಕೂಡ ಉತ್ತಮವಾದ ಆಸನದಲ್ಲಿ ಕುಳಿತುಕೊಂಡ್ರು ಅಂತ ಹೇಳ್ತಾರೆ. ಸ ಸಂವೃತಸ್ತತ್ರ ಮಹಾನ್ ಮಹೀಯಸಾಂ ಬ್ರಹ್ಮರ್ಷಿ ರಾಜರ್ಷಿ ದೇವರ್ಷಿ ಸಂಗೈಃ ವ್ಯಾರೋಚತಾಲಂ ಭಗವಾನ್ ಯಥೇಂದುರ್ ಗ್ರಹರ್ಕ್ಷತಾರಾತ್ ನಿಖಿರೈಃ ಪರೀತಃ. ಸಹ ಭಗವಾನ್ ಶುಕಃ ಬ್ರಹ್ಮರ್ಷ್ಯಾದಿಸಂಗೈಃ ಸಂವೃತಃ ಸಮ್ಯಕ್ ಪರಿತಃ ಕೃತಃ ಸನ್ ಅಲಂ ವ್ಯರೋಚತ. ಆ ರೀತಿಯಾಗಿ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ದೇವರ್ಷಿಗಳಿಂದ ಸುತ್ತುವರಿಯಲ್ಪಟ್ಟ ಆ ಶುಕಾಚಾರ್ಯರು ಅಲ್ಲಿ ಶೋಭಿಸ್ತಾ ಇದ್ದರು, ಪ್ರಕಾಶಮಾನವಾಗಿ ಇದ್ದರು ಅಂತ ಹೇಳ್ತಾರೆ. ಯಥೇಂದುರ್ ಗ್ರಹರ್ಕ್ಷ ತಾರಾ ನಿಖರೈಃ ಪರೀತಃ ಹೇಗೆ ಚಂದ್ರನನ್ನು ಸುತ್ತ ಬೃಹಸ್ಪತಿ ಶುಕ್ರ ಮುಂತಾದ ಗ್ರಹಗಳು ಮತ್ತು ಅಶ್ವಿನ್ಯಾದಿ ನಕ್ಷತ್ರಗಳು ಮತ್ತು ಬೇರೆ ನಕ್ಷತ್ರಗಳು ಹೇಗೆ ಇದೆಯೋ ಅದೇ ರೀತಿಯಾಗಿ ಶುಕಾಚಾರ್ಯರನ್ನು ಸುತ್ತ ಈ ಋಷಿಗಳು, ದೇವಋಷಿಗಳು, ರಾಜಋಷಿಗಳು, ಬ್ರಹ್ಮರ್ಷಿಗಳು ಎಲ್ಲರೂ ಇದ್ದರು ಅಂತ ಹೇಳ್ತಾರೆ. ಪ್ರಶಾಂತಮಾಸೀನಮಕುಂಠಮೇಧಸಂ ಮುನಿಂ ನೃಪೋ ಭಾಗವತೋऽಭ್ಯುಪೇತ್ಯ ಪ್ರಣಮ್ಯ ಮೂರ್ಧ್ನಾ ವಹಿತಃ ಕೃತಾಂಜಲಿರ್ನತ್ವಾ ಗಿರಾ ಸೂನೃತಯಾನ್ವಪೃಚ್ಛನ್. ಆ ಬಂದಿರತಕ್ಕ ಶುಕಾಚಾರ್ಯರು ಅವರು ಅಕುಂಠ ಮೇಧಸ್ಸು, ಭಾರೀ ಎಲ್ಲ ವಿಚಾರವನ್ನು ಬಲ್ಲವರು ಅಂತ ನೆನಪಿಟ್ಟುಕೊಂಡಿರತಕ್ಕವರು, ಅಂಥ ಮೇಧಾಶಕ್ತಿ, ಮೇಧಾವಿಗಳು. ಅಂಥ ಋಷಿಗಳನ್ನು ಪರೀಕ್ಷಿತ್ ರಾಜ ತಲೆಬಾಗಿ ನಮಸ್ಕರಿಸಿ ಕೃತಾಂಜಲಿ ಕೈಗಳನ್ನು ಜೋಡಿಸಿದವನಾಗಿ ಕೆಲವು ಮಾತುಗಳನ್ನು ಹೇಳ್ತಾನೆ. ಅದೇನದು ಪರೀಕ್ಷಿತ್ ರಾಜ ಹೇಳಿದ ಮಾತು ಏನದು ಅಂತ ಹೇಳ್ತಾರೆ. ರಾಜೋವಾಚ ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯ ಕ್ಷತ್ರಬಂಧವಃ ಕೃಪಯಾತಿಥಿರೂಪೇಣ ಭವದ್ಭಿಃ ತೀರ್ಥಕಾಃ ಕೃತಾಃ ಯೇಷಾಂ ಸಂಸ್ಮರಣಾತ್ ಪುಂಸಃ ಸದ್ಯ ಶುದ್ಧ್ಯಂತಿ ವೈ ಗೃಹಾಃ ಕಿಂ ಪುನರ್ದರ್ಶನ ಸ್ಪರ್ಶನ ಪಾದಶೌಚಾಸನಾದಿಭಿಃ ಸಾನ್ನಿಧ್ಯಾತೆ ಮಹಾಯೋಗಿನ್ ಪಾತಕಾನಿ ಮಹಾಂತ್ಯಪಿ ಸದ್ಯೋ ನಶ್ಯಂತಿ ವೈ ಪುಂಸಾಂ ವಿಷ್ಣೋರಿವ ಸುರೇತರಾಃ. ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾಃ ಕ್ಷತ್ರಬಂಧವಃ. ಯಾರು ಹಿರಿಯರು ಏನು ಮಾಡಿದರೋ ಗೊತ್ತಿಲ್ಲ, ಸತ್ಸೇವೆಯಿಂದ ನಿಮ್ಮಂಥ ಮಹನೀಯರ ಒಂದು ಆಗಮನ ಇಲ್ಲಿ ಆಗಿದೆ ಹಾಗೆ ಅಂತ. ಅತಿಥಿ ರೂಪದಿಂದ ನೀವು ಬಂದಿದ್ದೀರಾ, ಆದರೆ ಸ್ವಯಂ ನೀವು ತೀರ್ಥಕಾಹ ಕೃತಾಹ, ನಮ್ಮ ಎಲ್ಲರನ್ನೂ ಪವಿತ್ರ ಮಾಡತಕ್ಕವರು. ನಾವೆಲ್ಲ ಹೋದರೆ ನದಿಯಲ್ಲಿ ಸ್ನಾನ ಮಾಡಿದರೆ ನಾವು ಪವಿತ್ರರಾಗ್ತೀವಿ, ಆದರೆ ಶುಕಾಚಾರ್ಯರು, ಋಷಿಗಳು ಅವರೆಲ್ಲ ಬಂದರೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ನದಿ ಪವಿತ್ರವಾಗ್ತದಂತೆ. ಅಂಥ ತೀರ್ಥಕರು ನೀವು, ತೀರ್ಥ ಸದೃಶಾಹ ಅಂತ ಬರೀತಾರೆ. ಹೇಗೆ ನೀವು ಬಂದಾಗ ನದಿಯೆಲ್ಲ ಶುದ್ಧವಾಗ್ತದೆ, ಅದೇ ಥರ ನಿಮ್ಮ ಆಗಮನದಿಂದ ನಾವು ಕೂಡ ಶುದ್ಧರಾಗ್ತೀವಿ ಅಂತ ಅರ್ಥ. ಯಾರ ಸ್ಮರಣೆ ಮಾಡುವುದರಿಂದ ಜನರು ಕೂಡಲೇ ಶುದ್ಧ ಆಗ್ತಾರೆ. ರುದ್ರದೇವರ ಸ್ಮರಣೆ ಸಾಕು. ಶಿವ, ಹರ, ಭವ, ಮೃಡ ಅಂತ ರುದ್ರದೇವರ ಹೆಸರು ಸಾಕು, ನಮ್ಮನ್ನು ಪುನೀತನನ್ನಾಗಿ ಮಾಡುತ್ತದೆ. ಅಂಥ ಶುಕಾಚಾರ್ಯರು, ರುದ್ರದೇವರ ಅವತಾರವಾದ ಶುಕಾಚಾರ್ಯರು ಅವರ ದರ್ಶನದಿಂದ, ಸ್ಪರ್ಶನದಿಂದ, ಪಾದ ಶೌಚ ಆಸನದಿಂದ ಅವರನ್ನು ಅಲಂಕರಿಸಿ ಪೂಜೆ ಮಾಡಿದರೆ
ಮನಸ್ಸು ಶುದ್ಧವಾಗ್ತದೆ ಅಂತ ಇನ್ನೇನು ಹೇಳೋದು. ಅವರ ಸ್ಮರಣೆಯಿಂದಲೇ ನಾವು ಪವಿತ್ರರಾಗ್ತೀವಿ ಅಂತ ಆದ ಮೇಲೆ ಅವರ ದರ್ಶನ ಸ್ಪರ್ಶನದಿಂದ ಪುನೀತರಾಗ್ತೀವಿ ಅಂತ ಹೇಳಬೇಕಾಗಿಲ್ಲ. ಸಾನ್ನಿಧ್ಯಾತೆ ಮಹಾಯೋಗಿನ್ ಪಾತಕಾನಿ ಮಹಾನ್ಯಪಿ. ಏನು ಬ್ರಹ್ಮಹತ್ಯ ಮುಂತಾದ ಪಾಪಗಳು ಕೂಡ ನಿಮ್ಮ ಸನ್ನಿಧಾನದಿಂದ ಸದ್ಯೋ ನಶ್ಯಂತಿ, ಕೂಡಲೇ ನಾಶವಾಗುತ್ತದೆ. ಹೇಗೆ ಪರಮಾತ್ಮನ ವಿಷ್ಣುವಿನ ಜೊತೆಗೆ ಯುದ್ಧ ಮಾಡತಕ್ಕ ಅಸುರರು ಅವ್ರು ಹೇಗೆ ನಾಶವಾಗ್ತಾರೋ, ನೀವು ನೋಡಿ ವಿಷ್ಣುವಿಗೂ ಅಸುರರಿಗೂ ಯುದ್ಧ ಆಗೋದು. ಬ್ರಹ್ಮದೇವ್ರ ಜೊತೆ ಆಗಲಿ ರುದ್ರದೇವ್ರ ಜೊತೆಗೆ ಆಗಲಿ ಸಾಮಾನ್ಯ ಯುದ್ಧ ಅಂತ ಇರೋದಿಲ್ಲ. ಎಲ್ಲ ಅಸುರರ ಯುದ್ಧವೂ ಕೂಡ ವಿಷ್ಣುವಿನ ಜೊತೆಗೆ ಆಗಿರೋದು. ಅಲ್ಲಿ ಅಸುರರನ್ನೆಲ್ಲ ಸಂಹಾರ ಮಾಡತಕ್ಕವನು ವಿಷ್ಣುವೇ ಆಗಿದ್ದಾನೆ. ಹೇಗೆ ನಾಶವಾಗ್ತದೋ, ಅಸುರರೆಲ್ಲ ನಾಶ ಆಗ್ತಾರೋ, ಅದೇ ರೀತಿಯಾಗಿ ನಿಮ್ಮ ದರ್ಶನದಿಂದ ಸನ್ನಿಧಾನದಿಂದ ಬ್ರಹ್ಮಹತ್ಯಾದಿ ದೋಷಗಳು ಕೂಡ ನಾಶವಾಗುತ್ತದೆ ಅಂತ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನು ಕೊಂಡಾಡುತ್ತಾ ಇದ್ದಾನೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.